ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಮಣ್ಣಲ್ಲಿ ಕೆಲಸ ಮಾಡೋರ್ಗು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಒಂದೊಂದ್ಸರಿ ಹೂವು ಹಾರ್ವೆಸ್ಟ್ ಮಾಡೋದೆಲ್ಲ ನನಗೆ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಿರೋದಿಲ್ಲ. ಹಾಗಾಗಿ ನಾನು ಹೂವೆಲ್ಲ ಹಾರ್ವೆಸ್ಟ್ ಮಾಡೋದು ವಿಡಿಯೋ ಮಾಡಿಲ್ಲ. ಅಂದರೆ ಹೂವೆಲ್ಲ ಹಾರ್ವೆಸ್ಟ್ ಮಾಡಾದ್ಮೇಲೆ ವಿಡಿಯೋ ಹಾಕಿದ್ದೀನಿ. ಅಂದರೆ ಇವತ್ತು ಇಷ್ಟೆಲ್ಲ ಹೂ ಸಿಕ್ಕಿದೆ. ಅಂದರೆ ಇವಾಗ ಶಿವರಾತ್ರಿ ಹಬ್ಬಕ್ಕಂತೂ ನಾವು ಹೂವೆಲ್ಲ ತಗೊಳ್ಳೋಂಗೆ ಇಲ್ಲ. ನಮ್ಮ ಗಾರ್ಡನಲ್ಲೇ ಸುಮಾರು ಹೂವೆಲ್ಲ ಬಿಟ್ಟಿದೆ. ಇವತ್ತು ಸ್ವಲ್ಪ ಗಾರ್ಡನ್ದು ಅಪ್ಡೇಟ್ ಇದೆ. ಹಂಗಾಗಿ ಫಸ್ಟ್ಗೆ ಅದು ಹೂವು ಹಾರ್ವೆಸ್ಟ್ ಮಾಡಿರೋದೆಲ್ಲ ತೋರಿಸೋಣ ಅಂದ್ಬಿಟ್ಟು ಹೂವು ಹಾರ್ವೆಸ್ಟ್ ಮಾಡಿರೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ ಇಷ್ಟೆಲ್ಲ ಹೂ ಸಿಕ್ಕಿದೆ. ಸೇವಂತಿಗೆ ಹೂವು ಅಂದರೆ ನನಗೆ ಹೆಚ್ಚು ದಾಸವಾಳನೇ ಸಿಗುತ್ತೆ. ಹಾಗಾಗಿ ಸೇವಂತಿಗೆ ಹೂವೆಲ್ಲ ಹಾರ್ವೆಸ್ಟ್ ಮಾಡೋದಿಲ್ಲ. ಸುಮ್ಮನೆ ಗಿಡದಲ್ಲೇ ಒಣಗೋಗುತ್ತಲ್ಲ ಅನ್ನೋದಕ್ಕೋಸ್ಕರ ಎಲ್ಲ ಹಾರ್ವೆಸ್ಟ್ ಮಾಡಿದ್ದೀನಿ. ಅದರಲ್ಲೂ ಇವಾಗ ಶಿವರಾತ್ರಿ ಹಬ್ಬ ಇರೋದ್ರಿಂದ ಹೂವು ಹಾರ್ವೆಸ್ಟ್ ಮಾಡಿದ್ದೀನಿ ಇಷ್ಟೆಲ್ಲನೂ. ಇಷ್ಟೆಲ್ಲ ಹೂವು ನಾವು ಒಬ್ಬರೇ ಯೂಸ್ ಮಾಡಲ್ಲ. ಮಂಜುಗೂ ಅವ್ರ ಮನೆಗೂ ಸ್ವಲ್ಪ ಹೂವೆಲ್ಲನೂ ಕೊಡ್ತೀನಿ. ಹಂಗಾಗಿ ನಾನು ಅದು 2 ಕವರ್ಗೆ ಹಾಕ್ತಾ ಇರೋದು. ನಡುವೆ ನನಗೆ ತುಂಬ ಕೆಲಸ ಇರೋದ್ರಿಂದ ನಾನು ಒಂದೊಂದು ದಿನ ವೀಡಿಯೋ ಹಾಕೋಕ್ಕಾಗಿರೋದಿಲ್ಲ. ಯಾಕೆಂದರೆ ನಮ್ಮ ತಂಗಿ ಅವಳನ್ನು ಕರ್ಕೊಂಬಂದಿದ್ದೀನಿ. ಹಾಗಾಗಿ ಸ್ವಲ್ಪ ಅವಳಿಗೂ ಟೈಮಿಗೆ ಅಡುಗೆ ತಿಂಡಿ ಎಲ್ಲ ಮಾಡಬೇಕಲ್ಲ. ಹಾಗಾಗಿ ಸ್ವಲ್ಪ ನನಗೂ ಕೆಲಸ ಜಾಸ್ತಿ ಇರುತ್ತೆ. ನಮ್ಮ ಮನೆ ಕೆಲಸ, ಗಾರ್ಡನ್ ಕೆಲಸ ಇದೆಲ್ಲ ಜಾಸ್ತಿ ಇರೋ ಕಾರಣ ನಾನು ಒಂದೊಂದು ದಿನ ವೀಡಿಯೋ ಹಾಕೋಕ್ಕಾಗಿರೋದಿಲ್ಲ. ಇವತ್ತು ಗಾರ್ಡನಲ್ಲಿ ಯಾವ್ಯಾವ ಕೆಲಸ ಮತ್ತು ಯಾವ್ಯಾವ ತರಕಾರಿ ಇದೆ ಅಂತ ನೋಡೋಣ. ಅಂದರೆ ತರಕಾರಿ ಸ್ವಲ್ಪ ಇಲಿಯೆಲ್ಲ ತಿಂದ್ಬಿಟ್ಟು ಉಳಿದಿರೋ ಅಷ್ಟು ತರಕಾರಿ ಉಳ್ಕೊಂಡಿದೆ ನೋಡಿ. ಇನ್ನು ಚಪ್ಪರದವರೆಕಾಯಿ ಒಂದು ಸ್ವಲ್ಪ ಉಳಿದಿದೆ. ಅಂದರೆ ಇದು ತರಕಾರಿ ಏನು ತಿನ್ನೋದಿಲ್ಲ, ಅದು ಬರೀ ಇದು ಬೀಜ ಇಟ್ಟಿರ್ತೀವಲ್ಲ, ಬೀಜ ಮೊಳಕೆ ಬರೋದೇ ತಡ ತಿಂದ್ಬಿಡುತ್ತೆ. ಕೋತಿ ಬರದೇ ಇರಲಿ ಅಂತ ನಾವು ಜಾನಿನ ಸಾಕಿದ್ದಾಯಿತು. ಈಗ ಇಲಿ ಬರದೇ ಇರಲಿ ಅಂತ ಈಗ ಬೆಕ್ಕು ಸಾಕಬೇಕು. ನಾವು ಬೆಕ್ಕಿನ ಮರಿ ಹುಡುಕ್ತಾ ಇದ್ದೀವಿ. ನೋಡೋಣ, ಬೆಕ್ಕಿನ ಮರಿ ಸಿಕ್ಕಿದ್ರೆ ಅದು ಒಂದು ಸಾಕಬೇಕು. ಏನು ಮಾಡೋಕ್ಕಾಗೋದಿಲ್ಲ. ಸ್ವಲ್ಪ ಇವತ್ತು ಮಳ್ಳೆ ಹೂವಿನ ಗಿಡ ಅದು ಕಟಿಂಗ್ ಇಟ್ಟಿದ್ನಲ್ಲ, ಅದೆಲ್ಲ ಚೆನ್ನಾಗಿ ಚಿಗುರಿತ್ತು. ಅದನ್ನು ಸ್ವಲ್ಪ ದೊಡ್ಡದಾಗಿದೆ. ಅದನ್ನು ಬೇರೆದಕ್ಕೆ ಶಿಫ್ಟ್ ಮಾಡೋಣ ಅಂತ ಅದೆಲ್ಲ ಮಾಡ್ತಾಯಿದ್ದೀನಿ. ಸ್ವಲ್ಪ ಮರ್ಗ ಮತ್ತು ದವನ ಇದೆಲ್ಲನೂ ಬೇರೆದಕ್ಕೆ ಇಡೋಣ ಅಂತ ಇಡ್ತಾ ಇದ್ದೀನಿ. ಇನ್ನು ಮಣ್ಣು ನೋಡಿ, ನಾನು ಅದು ಕಾಡಿಂದ ತೊಗೊಂಡು ಬಂದಿದ್ದೆ ಅಂತ ಹೇಳಿದ್ನಲ್ಲ, ಅದೇ ಮಣ್ಣು ಇದು. ಅಂದರೆ ಇದರಲ್ಲಿ ಗೊಬ್ಬರ ಮಣ್ಣು ಎರಡೂ ಮಿಕ್ಸ್ ಆಗಿರುತ್ತೆ. ಗೊಬ್ಬರ ಹೆಂಗೆ ಮಿಕ್ಸ್ ಆಗಿರುತ್ತೆ ಅಂತ ನೀವು ಕೇಳ್ಬೋದು. ಅದು ಎಲೆಗಳೆಲ್ಲ ಒಣಗಿರೋದು ಕೆಳಗಡೆ ಬಿದ್ದು ಅದು ಕೊಳ್ತು ಎಲ್ಲ ಗೊಬ್ಬರ ಆಗಿರುತ್ತೆ. ಹಂಗಾಗಿ ಅದು ಚೆನ್ನಾಗಿರುತ್ತೆ ಮಣ್ಣು. ಈ ಥರ ಮಣ್ಣಲ್ಲಿ ನೀವು ಸಸಿಗಳನ್ನ ಇಟ್ಟರೆ ಇದು ಯಾವ ಗೊಬ್ಬರನೇ ಬೇಕಾಗೋದಿಲ್ಲ ಈ ಥರ ಮಣ್ಣು ಇತ್ತು ಅಂದರೆ. ಹಂಗಾಗಿ ಗಿಡಗಳೂ ಸಹ ಚೆನ್ನಾಗಿ ಬರುತ್ತೆ. ನಾನು ಹೆಚ್ಚಾಗಿ ಅಲ್ಲಿಂದನೇ ಮಣ್ಣೆಲ್ಲ ತಗೊಬರೋದು ನೋಡಿ. ಇನ್ನು ಅದು ದೊಡ್ಡದು ಸಸಿ ಇಡೋದು ಅದು ವಿಡಿಯೋ ಮಾಡೋದೇ ಮರ್ತೋಯ್ತು. ನೋಡಿ, ಅದೊಂದು ಸಸಿ ಇಡೋದನ್ನ ಮಾತ್ರ ತೋರಿಸ್ದೆ ನೋಡಿ. ಇನ್ನು ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ. ಅದರಲ್ಲೂ ಅದು ಗಾರ್ಡನ್ ಕೆಲಸ ಎಲ್ಲ ಮುಗಿಸಿ ಮನೆಗೆ ಬರೋ ಅಷ್ಟರೊಳಗೇ ಸಂಜೆ ಆಗೋಗಿತ್ತು. ಅದು ವೀಡಿಯೋ ಮಾಡೋದು ಮರ್ತೋಯ್ತು. ಆಮೇಲೆ ಮನೆಗೆ ಬಂದು ಟೀ ಕುಡಿದ್ಮೇಲೆ ನೆನಪಾಯಿತು ನೋಡಿ, ಅದು ಕತ್ಲೆ ಆಗಿತ್ತು. ನಾನು ಟಾರ್ಚ್ ಹಾಕ್ಕೊಂಡು ಅದನ್ನು ವೀಡಿಯೋ ಮಾಡಿದ್ದೀನಿ. ಇನ್ನು ದವನ ಮರ್ಗ ಇದೆಲ್ಲನೂ ಇದೆ. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ಸ್ವಲ್ಪ ನಾನು ಸ್ಟ್ರಾಬೆರಿನೂ ಸಸಿಗಳನ್ನೂ ಇಟ್ಟಿದ್ದೀನಿ. ಇನ್ನು ಬೆಳಗ್ಗೆ ನೋಡಿ, ಇದು ಜಾನಿಗೆ ಊಟ ಎಲ್ಲ ಹಾಕಾದ್ಮೇಲೆ ಸ್ವಲ್ಪ ಇದು ಶಿರಪ್ ಹಾಕ್ತಾ ಇದ್ದೀನಿ. ಏಕೆಂದರೆ ಮೊನ್ನೆ ಜಾನಿಗೆ ಅದು ಜಂತುಳದು ಮಾತ್ರೆ ಎಲ್ಲ ಕೊಟ್ಟಿದ್ರಲ್ಲ, ಹಾಗಾಗಿ ಅದು ಹಾಕಿದ್ವಿ. ಇದು ಸ್ವಲ್ಪ ಅದು ಟಾನಿಕ್ ಎಲ್ಲ ಹಾಕಿ ಅವನು ಸ್ವಲ್ಪ ಸಣ್ಣ ಇದ್ದಾನೆ ಅಂತ ಅಂದ್ಬಿಟ್ಟು ಟಾನಿಕ್ ಕೊಟ್ಟಿದ್ದಾರೆ. ಹಾಗಾಗಿ ಅವನಿಗೆ ಬೆಳಗ್ಗೆ ಅವನಿಗೆ ಊಟ ಎಲ್ಲ ಆದಮೇಲೆ ಒಂದೊಂದು ಸ್ಪೂನು ಟಾನಿಕ್ ಹಾಕ್ತಾ ಇದ್ದೀನಿ. ಅಂದರೆ ನಾವು ಜಾನಿನ ತುಂಬ ಚೆನ್ನಾಗಿ ಕೇರ್ ಮಾಡ್ತೀವಿ. ಯಾಕೆಂದರೆ ಅವನೊಂದು ರೀತಿ ನಮಗೆ ಮಗನ ಥರನೇ ಆಗಿಬಿಟ್ಟಿದ್ದಾನೆ. ಹಂಗಾಗಿ ಇವಾಗ ನಾವು ಮಕ್ಕಳಿಗೆ ಯಾವ ರೀತಿ ಕೇರ್ ಮಾಡ್ತೀವಿ ನೋಡಿ, ಅದೇ ರೀತಿಯೇ ನಾವು ಜಾನಿಗೂ ಕೇರ್ ಮಾಡೋದು ನೋಡಿ. ಅಲ್ಲಿ ಕೋಲ್ ಬೇಕಂತೆ ಅವನಿಗೆ, ಅಷ್ಟು ಹಠ ಮಾಡ್ತಾ ಇದ್ದಾನೆ ಅವನು. ತುಂಬ ಹಠ ಮಾಡ್ತಾನೆ ನಮ್ಮ ಜಾನಿ. ಸೇಮ್ ಮಕ್ಕಳು ಯಾವ ರೀತಿ ಹಠ ಮಾಡ್ತಾರೆ ನೋಡಿ, ಅದೇ ರೀತಿಯೇ ಹಠ ಮಾಡ್ತಾನೆ ನೋಡಿ. ಅಲ್ಲಿ ಬೈತಾ ಇದ್ರೆ ಮೂತಿನ ಯಾವ ಕಡೆ ತಿರ್ಸ್ಕೊಂಡು ನಿಂತಿದ್ದಾನೆ. ನಾವೇನಾದರೂ ಬೈತಿದ್ರೆ ಹಿಂಗೆ ಮಾಡ್ತಾನೆ ಅವನು. ಅವನೇನಾದರೂ ತಪ್ಪು ಮಾಡ್ತಾನಲ್ಲ, ಆವಾಗ ನಾನು ಬೈದರೆ ಮೂತಿನ ಈ ಕಡೆ ತಿರ್ಸ್ಕೊಂಡಿರ್ತಾನೆ, ಸೈಲೆಂಟಾಗಿರ್ತಾನೆ. ನಮ್ಮ ಮನೆಯವ್ರು ಬಂದಿದ್ದ ತಕ್ಷಣವೇ ಅವನಿಗೆ 2 ಕೊಂಬು ಬಂದುಬಿಡುತ್ತೆ. ಸೇವಂತಿಗೆ ಗಿಡನ ನೋಡಿ, ನಾನೊಂದು ಸ್ವಲ್ಪ ಇದು ಕಲರ್ ಎಲ್ಲನೂ ಬೇರೆ ಪಾಟ್ಗೆ ಹಾಕಿದ್ದೀನಿ ನೋಡಿ. ಈ ಚಿಕ್ಕ ಪಾಟಲ್ಲಿ ಹಾಕಿದ್ದೀನಿ ನೋಡಿ, ಅದು ಚೆನ್ನಾಗಿ ಸೆಟ್ ಆಗಿದೆ. ಈಗ ನಾನು ಕಳಿಸಿರೋಂತಹ ಸಸಿನ ಈ ಥರ ಚಿಕ್ಕ ಪಾಟಲ್ಲಿ ಹಾಕೊಳ್ಳಿ, ಚೆನ್ನಾಗಿ ಬರುತ್ತೆ. ಯಾವುದು ಸೇವಂತಿಗೆ ಗಿಡಗಳು ಬರೋಲ್ಲ ಅನ್ನೋ ರೀತಿಯೇ ಇರಲ್ಲ ನೋಡಿ. ಅದು ನಾನು ಸ್ವಲ್ಪ ಪಿಂಚಿಂಗ್ ಮಾಡಿದ್ದೀನಿ, ತುದಿ ಎಲ್ಲ ಕಟ್ ಮಾಡಿದ್ದೀನಿ. ಅಂದರೆ ಅದು ಪಕ್ಕದಲ್ಲೆಲ್ಲ ಬ್ರ್ಯಾಂಚ್ ಬರ್ತಾ ಇದೆ. ಇನ್ನು ಇವತ್ತೊಂದು ಅಂಜೂರ ಹಾರ್ವೆಸ್ಟು ಬಂದಿದೆ. ಈ ವರ್ಷದಲ್ಲಿ ಒಂದು 5-6 ಅಂಜೂರ ಹಾರ್ವೆಸ್ಟ್ ಮಾಡಿದ್ದೀವಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಅದರಲ್ಲೂ ಎಷ್ಟು ದಪ್ಪ ಎಲ್ಲ ಬಿಟ್ಟಿದೆ ನೋಡಿ. ಇನ್ನೂ ಸ್ವಲ್ಪ ಚಿಕ್ಕದು ಕಾಯಿಗಳೆಲ್ಲನೂ ಸಹ ಇದೆ. ಅಂದರೆ ನೋಡಿ, ಮೊನ್ನೆ ಕನಕಾಂಬರ ಹೂವು ಹಾರ್ವೆಸ್ಟ್ ಮಾಡಿದ್ದೀನಿ. ಅದು ಹಾರ್ವೆಸ್ಟ್ ಮಾಡಿದ್ದು ವಿಡಿಯೋನೂ ಹಾಕಿದ್ದೀನಿ ನೋಡಿ. ಆಲೆ ನೋಡಿ, ಮತ್ತೆ ಹೂವು ಹಾರ್ವೆಸ್ಟಿಗೆ ಬಂದಿದೆ. ಒಂದು ದಿನ ಬಿಟ್ಟು ಇನ್ನೊಂದು ದಿನ ನಮಗೆ ಹೂವಂತೂ ಸಿಗ್ತಾನೆ ಇರುತ್ತೆ ಕನಕಾಂಬರ ಗಿಡದಲ್ಲಿ ನೋಡಿ. ಇನ್ನು ಮನೇಲಿ ಕೆಲಸ ಎಲ್ಲ ಮುಗಿಸಿ ನಾನು ಗಾರ್ಡನಲ್ಲಿ ಸ್ವಲ್ಪ ಕಸ ಎಲ್ಲ ಗುಡಿಸೇ ಇರಲಿಲ್ಲ. 3 ದಿವಸದಿಂದ ಕಸ ಗುಡಿಸಿರಲಿಲ್ಲ.
ಇರಲಿಲ್ಲ, ಎಲ್ಲ ಹಂಗೆ ಇತ್ತು. ಅದರಲ್ಲೂ ಸಿಕ್ಕಾಬಟ್ಟೆ ಗಾಳಿ ಇರೋದ್ರಿಂದ ಎಲ್ಲ ಹರಡ್ಕೊಂಡ್ಬಿಟ್ಟಿತ್ತು. ಇವಾಗ ಮಧ್ಯಾಹ್ನ ನಾನು ಬಂದು ಕಸ ಎಲ್ಲ ಗುಡಿಸಿ ಗಿಡಗಳನ್ನ ಬುಕ್ ಮಾಡ್ಕೊಂಡಿರ್ತಾರಲ್ಲ ಅವ್ರದ್ದು ಫೋನ್ ನಂಬರು, ಅವ್ರ ಹೆಸರು ಎಲ್ಲ ಬರೆದ್ಬಿಟ್ಟು ನೋಡಿ ನಾನಲ್ಲಿ ಒಂದು ಸ್ಲಿಪ್ಪಲ್ಲಿ ಅವ್ರ ಎಷ್ಟು ಗಿಡಗಳನ್ನ ಬುಕ್ ಮಾಡ್ಕೊಂಡಿದ್ದಾರೆ ಅಂತ ಆ ಗಿಡಗಳನ್ನ ಸಪ್ರೇಟ್ ಎತ್ತಿಟ್ಟಿರ್ತೀನಿ. ಅದರಲ್ಲಿ ಒಂದು ಹೂವು ಬಿಟ್ಟಿತ್ತು, ಹಾಗಾಗಿ ಆ ಹೂವನ್ನು ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಸುಮ್ಮನೆ ಒಣಗೋಗುತ್ತೆ. ನಾನಿನ್ನು ಕೊರಿಯರ್ ಹಾಕೋದು ಸೋಮವಾರ, ಹಂಗಾಗಿ ಅಷ್ಟೊತ್ತು ತನಕ ಅದು ಬಿಟ್ಟರೆ ಒಣಗೋಗುತ್ತೆ ಅಂದ್ಬಿಟ್ಟು ನಾನು ಅದು ಹಾರ್ವೆಸ್ಟ್ ಮಾಡ್ತಿದ್ದೀನಿ. ನಿಂಬೆ ಗಿಡದಲ್ಲಂತೂ ಹೂವು ಪೀಚು ಎಲ್ಲ ಸ್ಟಾರ್ಟ್ ಆಗಿದೆ. ತುಂಬ ಚೆನ್ನಾಗಿ ಅದರಲ್ಲಿ ಕಾಯಿಗಳೂ ಸಹ ಬರ್ತಾ ಇದೆ. ಇನ್ನು ಅದರಲ್ಲಿ ಸ್ವಲ್ಪ ಆ ನಿಂಬೆ ಗಿಡದಲ್ಲೇ ನಾನು ಒಂದು ಟೊಮೊಟೊ ಗಿಡನೂ ಹಾಕಿದ್ದೆ, ಅದರಲ್ಲಿ ಸ್ವಲ್ಪ ಟೊಮೊಟೊ ಎಲ್ಲ ಹಣ್ಣಾಗಿತ್ತು, ಅದನ್ನೇ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಇನ್ನು ನೋಡಿ ಅಲ್ಲಿ ದವನ ಮೊರ್ಗ ಇದೆಲ್ಲ ಇದೆ, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ಕಾಕ್ಟ ಗಿಡ, ಅದೇ ಮಗ್ಗು ಪಿಂಕ್ ಇರುತ್ತೆ, ಅರ್ಳದ ಮೇಲೆ ವೈಟ್ ಬರುತ್ತೆ ಅಂತ ಹೇಳಿದ್ನಲ್ಲ, ಇದನ್ನು ಒಬ್ಬರು ಬುಕ್ ಮಾಡ್ಕೊಂಡಿದ್ದಾರೆ. ಅವ್ರಿಗೂ ಒಂದು ಗಿಡನ ಎತ್ತಿಟ್ಟಿದ್ದೀನಿ. ಈ ಗಿಡ ಏನೂ ಇರಲಿಲ್ಲ, ಅವರು ನನಗೆ ಇದು ಬೇಕೇ ಬೇಕು ಅಕ್ಕ ಅಂತ ಕೇಳಿದ್ದಕ್ಕೆ ನನ್ನ ಹತ್ರ ಇರೋ ಗಿಡನೇ ಒಂದನ್ನು ಕೊಟ್ಟಿದ್ದೀನಿ ನಾನು ಅವರಿಗೆ. ಯೂಸ್ ಮಲ್ಲಿಗೆ ಗಿಡ ಎಲ್ಲ ಇದೆಯಾ ಅಂತ ಕೇಳ್ತಿದ್ರಿ. ಅದು ಒಂದು ಗಿಡ ಇದೆ, ಒಂದು ಗಿಡ ಯಾರಿಗೆ ಬೇಕು ಬುಕ್ ಮಾಡ್ಕೊಳ್ಳಿ. ಅದು ಒಂದೇ ಗಿಡ ಇರೋದು, ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ. ಇನ್ನು ಅದು ಹೂವೆಲ್ಲ ಇತ್ತಲ್ಲ ಅದನ್ನು ನಮ್ಮ ತಂಗಿ ಕಟ್ಟುತ್ತಿದ್ದಾಳೆ. ಕಟ್ಟಬೇಡ ಕಣೆ ನೀನು ಅಂತ ಹೇಳಿದೆ, ಆದ್ರೂ ಇಲ್ಲ ಕೊಡು, ನನಗೂ ಸುಮ್ಮನೆ ಕುತ್ಕೊಂಡು ಬೇಜಾರಾಗುತ್ತೆ ಅಂದ್ಬಿಟ್ಟು ಇಸ್ಕೊಂಡು ಕಟ್ಟುತ್ತಾ ಇದ್ದಾಳೆ. ಹಾಗಾಗಿ ನೋಡಿ ಅವಳಿಗೂ ಹೂ ಕೊಟ್ಟಿದ್ದೀನಿ. ಇನ್ನು ಸೇವಂತಿಗೆ ಕಲರಲ್ಲಿ ಎಷ್ಟು ಕಲರ್ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಮತ್ತು ದಾಸವಾಳ ಗಿಡನೂ ಇರೋಷ್ಟು ಹಾಕಿದ್ದೀನಿ. 11 ಕಲರ್ ಏನೋ ಇದೆ ಸೇವಂತಿಗೆ ಗಿಡದಲ್ಲಿ. ಇದು ಲಾಲಿಪಾಪು ಫಸ್ಟೇ ತೋರಿಸಿದ್ದು, ಇದು ನಿಮಗೆಲ್ಲರಿಗೂ ಗೊತ್ತು. ಪಿಂಕು ಅಂದರೆ ಡಾರ್ಕ್ ಪಿಂಕು, ಲೈಟ್ ಪಿಂಕು ಎರಡೂ ಇದೆ. ನನ್ನ ಗಾರ್ಡನಲ್ಲಿ ಎಷ್ಟು ಕಲರ್ ಇದೆ ಅಷ್ಟೂ ನಾನು ಹಾಕಿದ್ದೀನಿ. ಇನ್ನು ಇದು ಮಾಮೂಲಿ ಗೊತ್ತಲ್ಲ ನಿಮಗೆ, ಪರ್ಪಲ್ಲು ನನ್ನ ಗಾರ್ಡನಲ್ಲಿರೋ ಅಂಥದ್ದು ಅದು. ಮತ್ತು ಇನ್ನು ಆರೆಂಜು, ಯೆಲ್ಲೋ ಇಷ್ಟೆಲ್ಲ ಇದೆ. ಯೆಲ್ಲೋನಲ್ಲಿ 2 ಕಲರ್ ಇದೆ, 2 ಕಲರು ನಾನು ವಿಡಿಯೋದಲ್ಲೇ ಹಾಕಿದ್ದೀನಿ. ಮತ್ತು ನೀವು ಅದು ಸ್ಕ್ರೀನ್ಶಾಟ್ ತೆಗೆದು ನನಗೆ ಕಳಿಸಿ, ಹತ್ರ ಎಷ್ಟು ಕಲರ್ ಇದೆ ಅದನ್ನು ನನಗೆ ಫೋಟೋ ಕಳಿಸಿ ಅಂತ ನನ್ನನ್ನೇ ಕೇಳಬೇಡಿ, ದಯವಿಟ್ಟು ಆ ಥರ ಎಲ್ಲ ಮಾಡಬೇಡಿ. ಯಾಕೆಂದರೆ ನನಗೆ ತುಂಬ ಕೆಲಸ ಇರೋ ಕಾರಣ ನಾನು ನಿಮಗೆ ಫೋಟೋ ಕಳ್ಸೋಕ್ಕಾಗೋದಿಲ್ಲ. ನಿಮಗೆ ಅನುಕೂಲ ಆಗಲಿ ಅಂತಲೇ ನಾನು ವಿಡಿಯೋದಲ್ಲಿ ಹಾಕಿರ್ತೀನಿ. ಎಷ್ಟು ಕಲರ್ ಇದೆ ಅಷ್ಟೂ ನಾನು ವಿಡಿಯೋದಲ್ಲಿ ಹಾಕಿರ್ತೀನಿ. ಅದನ್ನು ನೀವು ಸ್ಕ್ರೀನ್ಶಾಟ್ ತೆಗೆದು ನನಗೆ ಅದನ್ನು ಫೋಟೋ ಕಳಿಸಿದ್ರೆ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಕಳಿಸೋದಕ್ಕೋಸ್ಕರ. ಇಲ್ಲ ನನಗೆ ಕಷ್ಟ ಆಗುತ್ತೆ. ನೋಡಿ ಈ ಯೆಲ್ಲೋದಲ್ಲಿ ಇದು ಒಂಥರ ಯೆಲ್ಲೋ, ಇನ್ನೂ ಒಂಥರ ಯೆಲ್ಲೋ ಇದೆ. ಹಂಗಾಗಿ ನಾನು 2 ರೀತಿ ಎಲ್ಲನೂ ವಿಡಿಯೋದಲ್ಲಿ ಫೋಟೋಗಳನ್ನ ಹಾಕಿದ್ದೀನಿ. ನಿಮಗೆ ಬೇಕು ಅನ್ನೋರು ಬುಕ್ ಮಾಡ್ಕೋಬೋದು. ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಆ ನಂಬರ್ಗೆ ವಾಟ್ಸಪ್ ಮಾಡಿ. ಫೋನೆಲ್ಲ ಮಾಡಬೇಡಿ. ಫೋನ್ ಮಾಡಿದ್ರೆ ನಿಮಗೂ ಟೈಮ್ ವೇಸ್ಟು, ನನಗೂ ಟೈಮ್ ವೇಸ್ಟು. ಹಂಗಾಗಿ ವಾಟ್ಸಪ್ ಕಳಿಸಿ. ವಾಟ್ಸಪ್ಪಲ್ಲಿ ಕಳಿಸಿದ್ರು ನೀವು ಒಂದು ಕಲರಲ್ಲಿ ಎಷ್ಟು ಸಸಿ ಬೇಕು ಅದನ್ನು ಕಳಿಸಿ. ಬರೀ ಸೇವಂತಿಗೆ ಬೇಕು ಅಂತ ಇದೆಲ್ಲ ಕೇಳ್ತೀರಾ. ದಯವಿಟ್ಟು ಒಂದು ಕಲರಲ್ಲಿ ಎಷ್ಟು ಸಸಿ ಬೇಕು ಅಂತ ನನಗೆ ನೀಟಾಗಿ ನನಗೆ ಫೋಟೋ ಕಳಿಸಿ. ಇನ್ನು ಇದು ಬೇಬಿ ಪಿಂಕು, ಇದೂ ಸ್ವಲ್ಪನೇ ಇರೋದು ಸಸಿಗಳು, ಹಂಗಾಗಿ ನಾನು ಇರೋಷ್ಟನ್ನ ಹಾಕಿದ್ದೀನಿ. ಅದು ಯಾರಿಗೆ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ, ಬೇಗ ಬುಕ್ ಮಾಡ್ಕೊಂಡವ್ರಿಗಂತೂ ಸಿಗುತ್ತೆ. ಹಂಗಾಗಿ ಎಷ್ಟು ಕಲರ್ ಇದೆ ಅಷ್ಟು ಕಲರ್ಗಳನ್ನ ಮಾತ್ರ ಹಾಕಿದ್ದೀನಿ. ಒಟ್ಟು ಒಂದು 11 ಕಲರ್ ಏನೋ ಇದೆ ಸೇವಂತಿಗೆ. ನೋಡಿ ಇದು ವೈಟಲ್ಲಿ ಇದೊಂಥರ, ಅಂದರೆ ಪಿಂಕು ವೈಟು ಎರಡೂ ಇರುತ್ತೆ, ಮಿಕ್ಸ್ ಇರುತ್ತೆ ಇದರಲ್ಲಿ. ಹಂಗಾಗಿ ಇದನ್ನು ಹಾಕಿದ್ದೀನಿ. ಇದು ಅಷ್ಟೇ, ಮೊಗ್ಗು ಪಿಂಕ್ ಇರುತ್ತೆ, ಅರಳದ ಮೇಲೆ ವೈಟ್ ಬರುತ್ತೆ. ನೋಡಿ ಇದೇ ಒಂಥರ ಯೆಲ್ಲೋ, ಅಂದರೆ ಯೆಲ್ಲೋನಲ್ಲಿ 2 ರೀತಿ ಇದೆ. ಇನ್ನು ದಾಸವಾಳ ಎಷ್ಟಿದೆ ಅಷ್ಟನ್ನು ಹಾಕಿದ್ದೀನಿ. ನೋಡಿ ಇದರಲ್ಲೂ ಅಷ್ಟೇ ಒಂದೊಂದೇ ಗಿಡಗಳಿರೋದು. ಇದು 2 ಇತ್ತು, ಬೆಳಗ್ಗೆ ತಾನೇ ಒಂದು ಬುಕ್ ಆಯಿತು, ಇನ್ನೊಂದೇ ಒಂದಿದೆ. ಹಂಗಾಗಿ ಯಾರಿಗೆ ಬೇಕೋ ಅದನ್ನು ಬೇಗ ಬುಕ್ ಮಾಡ್ಕೊಳ್ಳಿ. ಎಲ್ಲ ದಾಸವಾಳ ಗಿಡಗಳು ಅಷ್ಟೇ ಒಂದೊಂದೇ ಇರೋದು, ಹಂಗಾಗಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಖಾಲಿ ಆದಮೇಲೆ ಕೇಳ್ತೀರಾ, ಅಕ್ಕ ನನಗೆ ಆ ಕಲರ್ ಬೇಕಾಗಿತ್ತು ಇಲ್ವಾ ಅಂತ ಕೇಳ್ತೀರಾ. ಅದು ಇರೋದಿಲ್ಲ, ಅದಕ್ಕೇ ಬೇಗ ಬುಕ್ ಮಾಡ್ಕೊಳ್ಳಿ ಅಂತ ಹೇಳೋದು ನಾನು. ಅದರಲ್ಲೂ ನಾನು ತೆಗೆದಿಟ್ಕೊಂಡಿರೋ ಅಂತಹ ಗಿಡಗಳನ್ನೇ ಕೆಲವ್ರಿಗೆ ಕೊಟ್ಟಿದ್ದೀನಿ. ಇಲ್ಲ ನನಗೆ ಅದು ಬೇಕೇ ಬೇಕಕ್ಕ ಕಲರು ಅಂತ ಕೇಳಿದಾಗ ನಾನು ತೆಗೆದಿಟ್ಕೊಂಡಿರೋ ಅಂತಹ ಕಲರ್ನೂ ಸಹ ಅವರಿಗೆ ಕಳಿಸ್ಕೊಟ್ಟಿದ್ದೀನಿ. ನೋಡಿ ಇನ್ನು ಇದರಲ್ಲೂ ಅಷ್ಟೇ 2 ಗಿಡಗಳಿದೆ, ತುಂಬ ಚೆನ್ನಾಗಿದೆ ಕಲರ್ಗಳಂತೂ. ಅದರಲ್ಲೂ ಹೂಗಳೆಲ್ಲ ತುಂಬ ದೊಡ್ಡ ದೊಡ್ಡ ಸೈಜಲ್ಲಿ ಬಿಡುತ್ತೆ, ಚೆನ್ನಾಗಿದೆ ದಾಸವಾಳ ಗಿಡಗಳಂತೂ. ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ಇನ್ನು ಈ ಗಿಡದಲ್ಲೂ ಅಷ್ಟೇ ನಾನು ಒಂದು 10 ಸಸಿ ತಂದಿದ್ದೆ. ಈ ಕಲರಲ್ಲಿ ಎಲ್ಲ ಖಾಲಿ ಆಯಿತು. ಒಂದಿತ್ತು ನನಗೆ ಅಂತ ಎತ್ತಿಟ್ಕೊಂಡಿದ್ದನ್ನು ಅವ್ರಿಗೂ ಸಹ ಕೊಟ್ಟಿದ್ದೀನಿ ನಾನು. ಇನ್ನು ಮೈಸೂರವರು ನನಗೆ ರಾಜಲಕ್ಷ್ಮಿ ಅನ್ನೋರು ಆ ಕಲರ್ ತೆಗೆದಿಟ್ಟಿದ್ದೀನಿ ಅಂತ ಅಂದರು. ಹಂಗಾಗಿ ನಾನು ಬೇರೆಯವ್ರಿಗೆ ನಾನು ತೆಗೆದಿಟ್ಕೊಂಡಿದ್ದಂಥ ದಾಸವಾಳ ಗಿಡನ ಕೊಟ್ಟೆ ಅವರಿಗೆ. ಇನ್ನೇನು ಅವ್ರು ನನಗೆ ಕೊಡ್ತಾರಲ್ಲ ಬಿಡು ಅಂದ್ಬಿಟ್ಟು ಕೊಟ್ಟಿದ್ದೀನಿ. ಕೆಲವೊಂದೊಂದ್ಸರಿ ಈ ಥರ ಆಗುತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ. ನೀವು ಅಷ್ಟೊಂದು ಪ್ರೀತಿಯಿಂದ ಕೇಳ್ತೀರಾ, ಅಕ್ಕ ನನಗೆ ಆ ಗಿಡ ಬೇಕೇ ಬೇಕು ಅಂತೀರಲ್ಲ. ಹಂಗಾಗಿ ನಾನು ಇಟ್ಕೊಂಡಿದ್ದಂತಹ ಗಿಡನೂ ಸಹ ನಾನು ನಿಮಗೆ ಕಳಿಸ್ಕೊಟ್ಟಿದ್ದೀನಿ. ಇನ್ನು ಇದು ಅಷ್ಟೇ ತುಂಬ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ, ಅದರಲ್ಲೂ ದೊಡ್ಡ ದೊಡ್ಡ ಸೈಜೆಲ್ಲ ಹೂವು ಬಿಡುತ್ತೆ. ನಾನು ನಿಮಗೆ ಕಳಿಸ್ಕೊಟ್ಟಿರೋ ದಾಸವಾಳ ಗಿಡಗಳು ಪ್ರತಿಯೊಂದು ಗಿಡದಲ್ಲೂ ಅಷ್ಟೇ ತುಂಬ ದೊಡ್ಡ ಸೈಜಲ್ಲೇ ಹೂವು ಬರುತ್ತೆ.
ಕೆಲವರು ಎರಡೆರಡು ಸರಿ ಗಿಡಗಳನ್ನೂ ತಗೊಂಡಿದ್ದೀರಾ, ತುಂಬ ಖುಷಿ ಆಗುತ್ತೆ. ಚೆನ್ನಾಗೂ ಬಂದಿದ್ದಾವೆ ಗಿಡಗಳು ಅಕ್ಕ ಅಂತ ಹೇಳಿದ್ದೀರಾ. ನೋಡಿ ಇದೊಂಥರ ಯಾವ್ಯಾವ ಗಿಡಗಳಿದೆ ಅಂತ ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ನೀವು ವಿಡಿಯೋ ಪೂರ್ತಿ ನೋಡಿ, ಅರ್ಧಂಬರ್ಧ ವಿಡಿಯೋ ನೋಡ್ಬಿಟ್ಟು ನನಗೆ ಕಳಿಸ್ಬೇಡಿ. ನನ್ನನ್ನೇ ನೀವು ನಿಮ್ಮ ಹತ್ರ ಯಾವ ಕಲರ್ ಇದೆ ಅಷ್ಟನ್ನು ಫೋಟೋ ಕಳಿಸಿ ಅಂತ ದಯವಿಟ್ಟು ಕೇಳಬೇಡಿ. ನೋಡಿ ಇನ್ನು ಇದು ಮಲ್ಲಿಗೆ ಗಿಡ, ಅಂದರೆ ಸೂಜ್ ಮಲ್ಲಿಗೆ ಗಿಡ ಅಂತ ಹೇಳಿದ್ನಲ್ಲ, ಡಬಲ್ ಪೆಟಲಲ್ಲಿ ಬಿಡುತ್ತೆ ಅಂತ. ಆ ಗಿಡ ಒಂದೇ ಇರೋದು, ಅದು ಯಾರು ಸಿಗುತ್ತೋ ಗೊತ್ತಿಲ್ಲ, ಬೇಗ ಬುಕ್ ಮಾಡ್ಕೊಂಡವ್ರಿಗೆ ಸಿಗುತ್ತೆ. ಇನ್ನು ಕನಕಾಂಬರ ಅಂತೂ ಕೇಳಂಗೆ ಇಲ್ಲ, ದಿನ ಬಿಟ್ಟು ದಿನ ಹಾರ್ವೆಸ್ಟಿಗೆ ಸಿಗ್ತಾನೆ ಇರುತ್ತೆ. ಶುಕ್ರವಾರ ಹಾರ್ವೆಸ್ಟ್ ಮಾಡಿದ್ದೀನಿ, ಮತ್ತೆ ನೋಡಿ ಶನಿವಾರ ಇಲ್ಲ ಭಾನುವಾರ ನನಗೆ ಹಾರ್ವೆಸ್ಟಿಗೆ ರೆಡಿ ಆಗಿದ್ದೇವೆ. ದಿನ ಬಿಟ್ಟು ದಿನ ಕನಕಾಂಬರ ಹೂವು ಅಂತೂ ನನಗೆ ಸಿಗ್ತಾನೆ ಇರುತ್ತೆ. ಇನ್ನು ಶಿವರಾತ್ರಿ ಹಬ್ಬಕ್ಕಂತೂ ಹೂವು ನೋಡಿ ನನಗೊಂದು 2 ಮೊಳ ಅಂತೂ ಹೂವು ಸಿಗ್ತಾನೆ ಇರುತ್ತೆ. ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನ್ಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.